ಹೆಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಮತ್ತು ಚಾರು ಇಬ್ಬರು ನವದೀಪ್ ಮನೆಗೆ ಬರ್ತಾರೆ. ಆಗ ನವದೀಪ್ ಅವರಿಗೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ, ಏನು ಚಾರು ಸಡನ್ನಾಗಿ ಬಂದುಬಿಟ್ಟೆ ಅಂತ ಕೇಳ್ತಾನೆ. ಆಗ ಚಾರು ಅದು ವಿವೇಕ್ ಜೊತೆ ಮದುವೆ ಶಾಪಿಂಗ್ ಹೋಗ್ಬೇಕಿತ್ತಲ್ಲ ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಆಗ ನವದೀಪು ಮ್ಯಾರೇಜ್ ಹತ್ತಿರ ಬಂತಲ್ಲ ಒಳ್ಳೆಯದು ಅಂತ ಹೇಳಿ ಏನೋ ಯೋಚನೆ ಮಾಡ್ತಾ ಕುತ್ಕೋತಾನೆ. ಆಗ ಚಾರು ಯಾಕೆ ಅಂಕಲ್ ಏನೋ ಇಂಪಾರ್ಟೆಂಟ್ ವರ್ಕ್ನಲ್ಲಿ ಇದ್ದೀರಾ ಅಂತ ಅನಿಸುತ್ತೆ, ಯಾಕೋ ಸ್ವಲ್ಪ ಟೆನ್ಷನ್ ಆಗಿದ್ದೀರಾ ಅಂತ ಕೇಳ್ತಾಳೆ. ಆಗ ನವದೀಪ್ ಏನಿಲ್ಲ, ಇವತ್ತು ಗೌರ್ಮೆಂಟ್ ಟೌನ್ಶಿಪ್ ಟೆಂಡರ್ ಓಪನ್ ಇತ್ತು, ಅದಕ್ಕೆ ದಾರಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಚಾರು ಸೂಪರ್, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್, ನೀವು ಭಾಗವಹಿಸಿದಿರಿ ಅಂದಮೇಲೆ 100% ಆ ಟೆಂಡರ್ ನಿಮಗೆ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಅಲ್ಲಿಗೆ ವಿವೇಕ್ ಬಂದು ಹಾಯ್ ಚಾರು ಡಾರ್ಲಿಂಗ್ ಅಂತ ಹೇಳ್ತಾನೆ. ಆಗ ಚಾರು ಹಾಯ್ ವಿವೇಕ್, ಶಾಪಿಂಗ್ ಹೋಗೋದಕ್ಕೆ ರೆಡಿನಾ ಅಂತ ಕೇಳ್ತಾಳೆ. ಆಗ ವಿವೇಕ್ ನಾನು ಯಾವಾಗಲೂ ರೆಡಿ ಇರ್ತೀನಿ ಅಂತ ಹೇಳ್ತಾನೆ. ಆಗ ವರುಣ್ ಸೆಕ್ಷನ್ಗೆ ಸಾಬ್ ಮೇಲ್ ಬಂತು ನೋಡಿ, ಮಾವಿ ಸೊಸೆ ಮನೆಗೆ ಕಾಲಿಟ್ಟಿದ್ದಾರೆ, ನಿಮಗೆ ಶುಭ ಸುದ್ದಿನೇ ಆಗಿರುತ್ತೆ ಅಂತ ಹೇಳ್ತಾನೆ. ಆಗ ಚಾರು ಮತ್ತು ರಾಮಾಚಾರಿ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡು ನಗ್ತಾರೆ. ಆಗ ವರುಣ್ ಲ್ಯಾಪ್ಟಾಪ್ ತೊಗೊಂಡ್ಮೇಲೆ ನೋಡಿ ಗಾಬರಿಯಿಂದ ನಿಲ್ತಾನೆ. ಆಗ ನವದೀಪ್ ಯಾಕೆ ವರುಣ್ ಏನಾಯಿತು, ಟೆಂಡರ್ ನಮಗೆ ಆಗಿದೆ ತಾನೆ ಅಂತ ಕೇಳ್ತಾನೆ. ಆಗ ವರುಣ್ ಇಲ್ಲ ಸಾಬ್ ಅಂತ ಹೇಳ್ತಾನೆ. ಆಗ ನವದೀಪ್ ಗಾಬರಿಯಿಂದ ಮತ್ತೆ ಇನ್ಯಾರಿಗೆ ಹೋಗಿದೆ ಅಂತ ಕೇಳ್ತಾನೆ. ಆಗ ವರುಣ್ ಹರಿಪ್ರಸಾದ್ ಅನ್ನೋರಿಗೆ ಹೋಗಿದೆ ಸಾಬ್ ಅಂತ ಹೇಳ್ತಾನೆ. ಆಗ ನವದೀಪ್ ಸಿಟ್ಟಿನಿಂದ ನನಗೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗಿ ಅವನ ಫ್ರೆಂಡಿಗೆ ಆಗಿದೆ, ಇದೆಲ್ಲ ಹೇಗೆ ಆಗಲು ಸಾಧ್ಯ, ಅವನು ಎಷ್ಟು ಕೋಟಿ ಮಾಡಿದ್ದಾನೆ ಅಂತ ಕೇಳ್ತಾನೆ. ಆಗ ವರುಣ್ ನಿಮಗಿಂತ ಜಸ್ಟ್ ₹1 ಕಡಿಮೆ ಮಾಡಿದ್ದಾನೆ ಸಾಬ್ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಹರಿಪ್ರಸಾದ್ ನವದೀಪನ ಮನೆಗೆ ಬಂದು ಶಾಕ್ ಆಯ್ತಾ ಸೆಕ್ಷನ್, ಒಳ್ಳೆಯವರಿಗೆ ಕಾಯೋಕ್ಕೆ ದೇವರು ಯಾವ ರೂಪದಲ್ಲಾದರೂ ಬಂದೇ ಬರ್ತಾನೆ ಅನ್ನೋದು ಗೊತ್ತಾಯ್ತಾ ನಿನಗೆ, ಅವತ್ತು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ಕಷ್ಟದಲ್ಲಿದ್ದೀನಿ ಪ್ಲೀಸ್ ಇದೊಂದು ಬಿಟ್ಬಿಡು ಅಂತ ಬೇಡ್ಕೊಂಡೆ, ಆದರೆ ನೀನು ಬಿಟ್ಕೊಡೋದಿಲ್ಲ ಅಂತ ಅಂದೆ, ಆದರೆ ಅವರು ನನಗೆ ಕಿತ್ಕೊಟ್ರು. ಆ ಸೆಕ್ಷನ್ ಕಿತ್ಕೊಂಡಿದ್ದು ಶಕ್ತಿಯಿಂದಲ್ಲ ಯುಕ್ತಿಯಿಂದ, ಅದು ನಿನ್ನ ಅಡ್ಡದಾರಿಯಲ್ಲೇ ಹೋಗಿ ಒಳ್ಳೆಯವ್ರನ್ನ ನಂಬಿದ್ದಕ್ಕೆ ಒಳ್ಳೆಯದೇ ಆಯಿತು ನೋಡು. ಧರ್ಮದ ಹಾದಿಯಲ್ಲಿ ನಡೆಯೋರ ಜೊತೆ ನಾವು ಇದ್ದಾಗ ಮೊದಲು ಕಷ್ಟ ಆಗ್ಬೋದು, ಆದರೆ ಕೊನೆಗೆ ಒಳ್ಳೆಯದೇ ಆಗೋದು ಅನ್ನೋದಕ್ಕೆ ಇದೇ ಉದಾಹರಣೆ. ಸೆಕ್ಷನ್, ಈಗ ಹೇಳ್ತಾ ಇದ್ದೀನಿ ಕೇಳು, ನಿನ್ನ ದುರಾಂಕಾರ ಅಟ್ಟಹಾಸ ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದ್ರೂ ರೂಪದಲ್ಲಿ ಬಂದೇ ಬರ್ತಾನೆ. ಈಗಾಗಲೇ ನಿನ್ನ ಪಾಲಿಗೆ ಬಂದಾಗಿದೆ, ನಿನ್ನ ಅವನತಿ ದಾರಿನೇ ತೋರಿಸ್ತಾನೆ, ನಿನ್ನೆಲ್ಲ ಅಕ್ರಮದ ಹಾದಿಗಳನ್ನು ನಾಶ ಮಾಡೋದಕ್ಕೆ ಕೌಂಟ್ಡೌನ್ ಶುರು ಮಾಡಿದ್ದಾನೆ. ಸೆಕ್ಷನ್ ಕೇಳಿಸ್ಕೊ, ನೀನು ಹತ್ತಿದ ಮೆಟ್ಟಿಲುಗಳನ್ನು ಇಳಿಯೋ ಟೈಮ್ ಬಂದಾಗಿದೆ, ನಿನ್ನ ಇಳಿಸ್ತಾರೆ, ಆದಷ್ಟು ನಿನ್ನ ಸೋಲನ್ನು ನೋಡೋದಕ್ಕೆ ಅವರು ಅವಕಾಶ ಕೊಡ್ತಾರೆ, ನೋಡ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದರಿಂದ ಸೆಕ್ಷನ್ಗೆ ಭಾಳ ಸಿಟ್ಟು ಬರ್ತದೆ. ಆಗ ವಿವೇಕ್ ಆಫ್ಟರ್ ಆಲ್ ಒಂದು ಟೆಂಡರಿಗೆ ಅವನು ಇಷ್ಟುದ್ದ ದೊಡ್ಡ ಡೈಲಾಗ್ ಹೊಡೆದು ಹೋಗ್ತಿದ್ದಾನೆ. ಕೂಲಾಗಿ ಡ್ಯಾಡ್, ಇಟ್ಸ್ ಓಕೆ, ಹಾಗಿದ್ರೆ ನಾನು ಮತ್ತು ಚಾರು ಶಾಪಿಂಗ್ ಹೋಗಿ ಬರೋಣ ಅಂತ ಕೇಳ್ತಾನೆ. ಆಗ ಸೆಕ್ಷನ್ ಸಿಟ್ಟಿಂದ ವಿವೇಕನಿಗೆ, ನಿನಗೆ ಸೆನ್ಸ್ ಅನ್ನೋದೇ ಇಲ್ವಾ, ಯೂಸ್ಲೆಸ್ ಫೆಲೋ, ಇಷ್ಟು ದೊಡ್ಡ ಟೆಂಡರ್ ಮಿಸ್ ಆಗಿದೆ, ಅದರ ಬಗ್ಗೆ ನಿನಗೆ ಯೋಚನೆ ಇಲ್ವಾ ಅಂತ ಹೇಳ್ತಾನೆ. ಆಗ ವಿವೇಕ್, ಅಲ್ಲ ಡ್ಯಾಡ್, ಈಗ ನಾನು ಏನು ಮಾಡಿದೆ ಅಂತ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ತಾನೆ. ಆಗ ಚಾರು, ನೀವು ಏನು ಹೇಳ್ತಾ ಇದ್ದೀರಾ ವಿವೇಕ್, ಅಂಕಲ್ ಮೂಡ್ ಸರಿ ಇಲ್ಲ, ಈ ಟೈಮಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ನಿಮಗೆ ಗೊತ್ತಾಗಲ್ವಾ, ಯು ಡೋಂಟ್ ವರಿ ಅಂಕಲ್, ನಾನು ವಿವೇಕನಿಗೆ ಸರಿಯಾಗಿ ತಿಳಿಸಿ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ವಿವೇಕ್, ಚಾರು ಡಾರ್ಲಿಂಗ್ ಅಂಥದ್ದು ನಾನೇನು ಮಾಡಿದೆ ಅಂತ ಕೇಳ್ತಾನೆ. ಆಗ ಚಾರು, ವಿವೇಕ್ ಅಂಕಲ್ ಮೂಡ್ ಆಫ್ ಆಗಿದೆ, ನಾವು ನಾಳೆ ಶಾಪಿಂಗ್ ಹೋಗೋಣ, ನಾವಿನ್ನು ಹೊರಡ್ತೀವಿ, ಬಾಯ್ ವಿವೇಕ್ ಅಂತ ಹೇಳಿ ವಿವೇಕ್ ಚಾರು ಬೇಬಿ ಅಂತ ಎಷ್ಟು ಕೂಗಿದ್ರು ಕೇಳದೆ ಚಾರು ಮತ್ತು ರಾಮಾಚಾರಿ ಅಲ್ಲಿಂದ ಹೊರಡ್ತಾರೆ. ನವದೀಪ್ ರಾತ್ರಿ ಮನೆಯಲ್ಲಿ ಡ್ರಿಂಕ್ಸ್ ಮಾಡ್ತಾ ಹರಿಪ್ರಸಾದ್ ತನಗೆ ಮಾತಾಡಿದ್ದು ನೆನೆಸ್ಕೊಳ್ತಾ ಯೋಚನೆ ಮಾಡ್ತಾ ನಿಂತಿರುವಾಗ ಆಗ ಅಲ್ಲಿಗೆ ವಿವೇಕ್ ಬಂದು, ಡ್ಯಾಡ್ ನೀನು ಯೋಚನೆ ಮಾಡ್ತಾ ಇದ್ದೀರಾ, ಏನು ಪ್ಲ್ಯಾನ್ ಮಾಡಿಕೊಂಡು ಚಾರುದ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಮೂಡ್ ಔಟ್ ಆಗಿ ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ರಿ. ಆಗ ನವದೀಪ್ ವಿವೇಕನಿಗೆ ಬೈದು, ನೀನೇನು ಮಾತಾಡ್ತಾ ಇದೀಯಾ ಅಂತ ನಿನಗೆ ಗೊತ್ತಿದೆಯಾ, ನಾನು ನನ್ನ ಟೆನ್ಷನಲ್ಲಿ ಇದ್ದರೆ ನಿನಗೆ ಶಾಪಿಂಗ್ ದೊಡ್ಡದಾಗಿದೆಯಾ, ನಿನಗೆ ಜವಾಬ್ದಾರಿ ಅಂತೂ ಏನೂ ಇಲ್ಲ, ಆದರೆ ಸೀರಿಯಸ್ ಆದರೂ ಬೇಕಲ್ವಾ ಅಂತ ಕೇಳ್ತಾನೆ. ಆಗ ವಿವೇಕ್, ಕೂಲ್ ಡ್ಯಾಡ್, ಟೆಂಡರ್ ನಮ್ಮ ಹೆಸರಿಗೆ ಆಗಿಲ್ಲ ಅಂತ ಗೊತ್ತಾದ ತಕ್ಷಣ ಅವರಿಬ್ಬರು ಮುಖ ನೋಡಿಕೊಂಡು ಸ್ಮೈಲ್ ಮಾಡಿದ್ರು. ಅದರ ಅರ್ಥ ಅವರಿಬ್ಬರ ಮೈಂಡಲ್ಲಿ ಬೇರೆ ಏನೋ ಇದೆ. ಅದಕ್ಕೆ ಚಾರು ರಿಯಲ್ ಆಗಿ ಶಾಪಿಂಗ್ ಹೋಗೋದಕ್ಕೆ ಬಂದಿಲ್ಲ ಅಥವಾ ಬೇರೆ ಉದ್ದೇಶ ಇಟ್ಕೊಂಡು ಶಾಪಿಂಗ್ ಅನ್ನೋ ಡ್ರಾಮಾ ಮಾಡ್ಕೊಂಡು ಬಂದಿಲ್ಲ ಅಂತ ನಾನು ತಿಳ್ಕೊಬೇಕಿತ್ತು ಡ್ಯಾಡ್ ಅಂತ ಹೇಳ್ತಾನೆ. ಆಗ ನವದೀಪ್, ಯೂಸ್ಲೆಸ್ ಫೆಲೋ, ಹಾಗೆ ನೋಡಿದ್ರೆ ಒಂದು ವೀಕಲ್ಲಿ ಶಾದಿ ಆಗಬೇಕು ಅಂತ ಹಠ ಹಿಡಿದು ಎಲ್ಲ ಹಾಳು ಮಾಡಿದೆ, ಈಗ ನೋಡಿದ್ರೆ ಹೊಸ ಡ್ರಾಮಾ ಮಾಡ್ತೀಯಾ, ನೀನು ನನ್ನನ್ನು ಹುಚ್ಚ ಅಂತ ತಿಳ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ವಿವೇಕ್ ಏನೋ ಹೇಳುವಷ್ಟರಲ್ಲಿ ನವದೀಪ್, ಬಾಯಿ ಮುಚ್ಚು, ಇಲ್ಲಿವರೆಗೆ
ಮದುವೆಗೆ ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕೆ ಆಗಲಿಲ್ಲ, ಈಗ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾನೆ. ಆಗ ವಿವೇಕ್, ಡ್ಯಾಡ್ ಪ್ಲೀಸ್ ನನ್ನ ಮಾತನ್ನು ಕೇಳಿ, ಇದರಲ್ಲಿ ಚಾರು ಮತ್ತು ಕಿಟ್ಟಿಯದು ಕೈವಾಡ ಇದೆ, ಅದನ್ನು ನನ್ನ ಮನಸ್ಸು ಸ್ಟ್ರಾಂಗ್ ಆಗಿ ಹೇಳ್ತಿದೆ ಅಂತ ಹೇಳ್ತಾನೆ. ಆಗ ನವದೀಪ್, ನೀನು ಸುಮ್ಮನೆ ಇರು, ಇನ್ನೊಂದು ಮಾತಾಡಿದ್ರೆ ನಾನು ನಿನ್ನನ್ನು ಕೊಂದ್ಬಿಡ್ತೀನಿ. ಈ ರೀತಿ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಬಿಟ್ಟು ಹೀಗೆ ನನ್ನನ್ನು ಇರಿಟೇಟ್ ಮಾಡ್ತಾ ಇದೆಯಾ? ನೀನು ನನ್ನ ಪೇಷನ್ಸ್ನ ಪರೀಕ್ಷೆ ಮಾಡ್ತಾ ಇದೆಯಾ? ನಿನ್ನಿಂದ ಏನಾದರೂ ಮಾಡೋಕ್ಕೆ ಆದರೆ ಮಾಡು, ಇಲ್ಲಾಂದರೆ ಸೈಲೆಂಟ್ ಆಗಿರು, ಮೊದಲು ಇಲ್ಲಿಂದ ಹೋಗು, ಗೆಟೌಟ್ ಅಂತ ಹೇಳ್ತಾನೆ. ಇತ್ತ ರಾಮಾಚಾರಿ ಮತ್ತು ಚಾರು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಝಾನ್ಸಿಯು ಬಂದಿದ್ದನ್ನು ನೋಡಿ ಎಲ್ಲರೂ ಕೂಡಿ ಮಾತಾಡ್ತಿರುವಾಗ ರಾಮಾಚಾರಿ ಹೇಳ್ತಾನೆ, ನಾವು ಮಾಡುವ ಎಲ್ಲ ಪ್ರಯತ್ನಗಳು ಮಾಡಿದ್ವಿ ಝಾನ್ಸಿ, ಏಕೆಂದರೆ ರಾಘುನ ಮನೆಯವರೆಲ್ಲ ರಾಘುನ ಮನಸ್ಸನ್ನು ತಮ್ಮ ಕಡೆಗೆ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಆಗ ಚಾರು, ಒಬ್ಬ ಮನುಷ್ಯನ ಕೈ ಕಾಲಿಗೆ ಬೇಡಿ ಹಾಕಿದರೆ ಹೊರಗಿನವರು ಬಂದು ಕಾಪಾಡಿಕೊಳ್ಬೋದು, ಆದರೆ ಇಲ್ಲಿ ಬೇಡಿ ಹಾಕಿರೋದೇ ರಾಘು ಅವರ ಮನಸ್ಸಿಗೆ ಮತ್ತು ಅವರ ಬ್ರೇನಿಗೆ, ಅದು ಭಾವನೆಗಳ ಬೇಡಿ, ಅದನ್ನು ಬ್ರೇಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ ಝಾನ್ಸಿ, ಆ ಅನಿತಾ ರಾಘು ಅವರನ್ನು ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ಲು ಅಂತ ಹೇಳ್ತಾಳೆ. ಆಗ ಝಾನ್ಸಿ, ಏನು ಹೇಳ್ತಿದ್ದೀರಾ? ಚಾರು, ಅಷ್ಟಕ್ಕೂ ಅವಳ್ಯಾಕೆ ಅಲ್ಲಿಗೆ ಬಂದಿದ್ಲು ಅಂತ ಕೇಳ್ತಾಳೆ. ಆಗ ಚಾರು, ಅವರಿಬ್ಬರ ಮದುವೆಗೆ ಮುಹೂರ್ತ ಇಟ್ಕೊಡಿ ಅಂತ ಕೇಳೋಕ್ಕೆ ಬಂದಿದ್ಲು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ನಾನು ಮೊದಲೇ ಆಗಿರುವ ಮದುವೆಗೆ ಮುಹೂರ್ತ ನೋಡಲ್ಲ ಅಂತ ಹೇಳಿದೆ ಅಂತ ಹೇಳ್ತಾನೆ. ಆಗ ಚಾರು, ಅದಕ್ಕೆ ಅವಳು ನಿಮ್ಮಿಬ್ಬರ ಮದುವೆನ ಮುರಿದು ಬೀಳೋ ಹಾಗೆ ಮಾಡಿ ಅವರಿಬ್ಬರ ಮದುವೆಗೆ ನಿನ್ನ ಕೈಯಲ್ಲೇ ಮುಹೂರ್ತ ಇಡಿಸ್ತೀನಿ ಅಂತ ಹೇಳಿದ್ಲು, ಹಾಗೆ ನಿನ್ನ ಪೌರೋಹಿತ್ಯದಲ್ಲೇ ಮದುವೆ ಮಾಡ್ಕೋತೀನಿ ಅಂತ ಚಾಲೆಂಜ್ ಮಾಡಿ ಹೋದ್ಲು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಅನಿತಾ ಚಾಲೆಂಜ್ ಮಾಡಿ ಹೋಗಿದ್ದಿರಲ್ಲಿ ನನಗೇನು ಆಶ್ಚರ್ಯ ಇಲ್ಲ, ಆದರೆ ರಾಘುನ ಬಿಹೇವಿಯರನ್ನು ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಚಾರು, ಹೌದು ಝಾನ್ಸಿ, ಅವಳು ಅಷ್ಟೆಲ್ಲ ಮಾತಾಡ್ತಾ ಇದ್ರು, ರಾಘು ಅವರ ಮಾತು ಏನೂ ಮಾತಾಡದೆ ಸೈಲೆಂಟಾಗಿ ನಿಂತಿದ್ರು, ರಾಘು ಅವರು ಏನು ಒಂಥರ ಡಿಸ್ಟರ್ಬ್ ಆಗಿದ್ರು ಅನಿಸುತ್ತೆ ನನಗೆ ಅಂತ ಹೇಳ್ತಾಳೆ. ಆಗ ಝಾನ್ಸಿ, ಪ್ಲೀಸ್ ಈ ವಿಷಯನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ತಾಳೆ. ಆಗ ಚಾರು, ಯಾಕೆ ಝಾನ್ಸಿ, ನಮ್ಮ ಮಾತಿಂದ ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಯ್ತಾ ಅಂತ ಕೇಳ್ತಾಳೆ. ಆಗ ಝಾನ್ಸಿ, ಬೇಜಾರಂತ ಏನೂ ಇಲ್ಲ ಚಾರು, ಆದರೆ ನಾನು ಇಲ್ಲಿಗೆ ಬಂದಿದ್ದು ನನ್ನ ಮನಸ್ಸಿನಲ್ಲಿ ಇರೋ ಗೊಂದಲಗಳನ್ನು ದೂರ ಮಾಡಿಕೊಂಡು ನನ್ನ ಬೇಜಾರು ಕಡಿಮೆ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ. ಯಾವ ನೋವನ್ನು ನಾನು ಮರಿಬೇಕು ಅಂತ ಬಂದಿನೋ ಆ ನೋವನ್ನೇ ನೀವು ಮತ್ತೆ ನನಗೆ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.